ಪ್ರಾದೇಶಿಕ ಭಾಷೆಗಳು ಸಾಂಸ್ಕೃತಿಕ ಬೇರಿನ ತಾಯಿ ಬೇರಾಗಿದ್ದು ಕೆಡುಕಾಗದಂತೆ ಸಂರಕ್ಷಿಸುವ ಹೊಣೆ ಪ್ರತಿಯೊಬ್ಬ ಸಂಸ್ಕೃತಿ ಪ್ರೇಮಿಯ ಕರ್ತವ್ಯವಾಗಿದೆ. ಮಾತೃಭಾಷೆಯಲ್ಲಿ ಲಭ್ಯವಾಗುವ ಶಿಕ್ಷಣ, ಅರಿವುಗಳು ಸುಲಲಿತವಾಗಿ ಶಾಶ್ವತವಾಗಿರುತ್ತದೆ ಎಂದು ಕರ್ನಾಟಕ ಸರ್ಕಾರದ ಅರೆಭಾಷಾ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾದಂತಹ ಪಿಸಿ ಜಯರಾಮಗೌಡ ಅವರು ಹೇಳಿದ್ದಾರೆ. ಅವರು ನೀರ್ಚಾಲು ಸಮೀಪದ ಕೊಲ್ಲಂಗಾನದ ಅನಂತಶ್ರೀಯ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ಕರ್ನಾಟಕ ಜಾನಪದ ಪರಿಷತ್ತು ಕೇರಳ ಗಡಿನಾಡ ಘಟಕ, ಕಾಸರಗೋಡಿನ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಮತ್ತು ಅನಂತಶ್ರೀ ಟ್ರಸ್ಟ್ ಕೊಲ್ಲಂಗಾನದ ಸಂಯುಕ್ತಾಶ್ರಯದಲ್ಲಿ ಚಂದ್ರೋದಯದಿಂದ ಸೂರ್ಯೋದಯದವರೆಗೆ ವಿಶಿಷ್ಟವಾಗಿ ಆಯೋಜಿಸಲಾದ ಗಡಿನಾಡ ಬೆಳದಿಂಗಳ ಬೆಳಕು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಳಗ್ಗೆ 7 ಗಂಟೆಗೆ ಶ್ರೀಮಾತಾ ಭಜನಾ ಸಂಘದ ಭಜನೆಯಿಂದ ಶುರುವಾಗಿ ಗರ್ತಿಗೆರೆ ರಾಘಣ್ಣನ ದಾಸ ಸಂಕೀರ್ತನೆ, ಜಯಾನಂದ ಹೊಸದುರ್ಗ ಅವರ ಸಂಕೀರ್ತನೆ, ಆಮೇಲೆ ನಮ್ಮಲ್ಲಿ ಮಂಡ್ಯದಿಂದ ಕಂಸಾಳೆ, ಹೀಗೆ ಸೋಮನ ಕುಣಿತ, ಪುರಾಣ ವಾಚನ, ಅದು ಕಳೆದು ನಮ್ಮಲ್ಲಿ ಬಹುಭಾಷಾ ಕವಿಗೋಷ್ಠಿ. ಶಾರದಾ ಅನಂತ ಪದ್ಮನಾಭ ಉಪಾಧ್ಯಾಯ ಅವರು ದೀಪ ಪ್ರಜ್ವಲನೆಗೈದರು. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷ ಪ್ರಭಾಕರ ಕಲ್ಲೂರಾಯ ಬನದಗದ್ದೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಹಿರಿಯ ಸಾಹಿತಿ ಡಾ ರಮಾನಂದ ಬನಾರಿ, ಪಾಡಿ ಅರಮನೆಯ ಜಯಸಿಂಹ ವರ್ಮರಾಜ, ಬದಿಯಡ್ಕ ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ಯಾಮಪ್ರಸಾದ ಮಾನ್ಯ, ಸಂಸ್ಕೃತ ವಿದ್ವಾಂಸ ಅನಂತ ಗಣಪತಿ ಎಸ್, ಪುತ್ತೂರಿನ ಸತ್ಯಶಾಂತ ಪ್ರತಿಷ್ಠಾನದ ಶಾಂತಾ ರವಿ ಕುಂಟಿನಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯೋಗ ಪ್ರದರ್ಶನ, ಭರತನಾಟ್ಯ ನೃತ್ಯ ಪ್ರದರ್ಶನ, ಭಾವಗೀತೆ, ಚಿತ್ರಗೀತೆಗಳ ಗಾಯನ ನಡೆಯಿತು. ಬಳಿಕ ಸೂರ್ಯೋದಯದವರೆಗೆ 54ಕ್ಕಿಂತಲೂ ಮಿಕ್ಕಿದ ಕವಿಗಳಿಂದ ಬಹುಭಾಷಾ ಕವಿಗೋಷ್ಠಿ ನಡೆಯಿತು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.